ನನ್ನ ಕಡೆಯಿಂದ ಹೋದ್ರೆ ಇನ್ನು ಖುಷಿ ಆಗುತ್ತೆ. ಗೈಸ್ ನಾನು ಧೃತಿ ಹೋಗ್ತಾ ಇದ್ದೀವಿ. ಹಾಯ್ ಅನ್ನೋ ಧೃತಿ. ಬೆಳಗ್ಗೆನೇ ಬಿರಿಯಾನಿ ಯಾರು ಮಾಡ್ತಾರೆ ಬ್ರೇಕ್ಫಾಸ್ಟ್ಗೆ ನೋಡಿ. ಇಷ್ಟು ಥರ ಕಾಂಬೋ ಆಫರ್ ಎಲ್ಲ ಇದೆ. ಅಫೋರ್ಡಬಲ್ ಪ್ರೈಸಸ್ಗೆ ಬಂದು ನಿಮ್ಮ ಪ್ರೊಫೆಷ್ನಲ್ ಆಗಿ ಹೇರ್ ಕಟ್ ಮಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡೋಗಿ. ಆ್ಯಂಡ್ ನಮ್ಮಮ್ಮ ಇವರೇ ಇರ್ತಾರೆ ಶಾಪಲ್ಲಿ, ಆ್ಯಂಡ್ ಅವ್ರ ಮಗ ಇಬ್ಬರು ನಡ್ಸ್ಕೊಂಡು ಹೋಗ್ತಿರೋದು. ಒನ್ಸ್ ಕೇಳಿದ್ದೆ, ಡೋಂಟ್ ಬ್ರಿಂಗ್ ಗಾಡ್ ಟು ದ ಕಿಚನ್ ಲೆವೆಲ್ ಅಂತ. ಸಾಕಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ ನಮ್ಮನೆ ದೇವ್ರು. ಹಾಗೆ ಗೈಸ್, ನಂದು ಇವತ್ತು ವೀಕ್ ಆಫ್, ಸೊ ಸ್ವಲ್ಪ ಲೇಟಾಗಿತ್ತು. ಇವಾಗ ನನ್ನ ಹೇರ್ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾಯಿದೆ, ಅದಕ್ಕೆ ನನ್ನ ಫೋನಿಲ್ಲ ಇದೆ, ಅದಕ್ಕೆ ಹೇರ್ ಕಟ್ ಮಾಡಿಸೋಣ ಅಂತ ಹೋಗಬೇಕು. ನೋಡಿ ನನ್ನ ಹೊಸ ಏರ್ಪೋರ್ಟ್ಸ್ ಕೇಸ್ ಆ್ಯಂಡ್ ನನ್ನ ನರೋಟಾ ಚಾರ್ಜರ್ ಈ ಥರ ಇದೆ. ಬನ್ನಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೇರ್ ಕಟ್ಗೆ ಹೋಗೋಣ. ಲೆಟ್ಸ್ ಗೋ. ಆ್ಯಂಡ್ ನೋಡಿ, ನಮ್ಮ ಅಣ್ಣನ ಸೈಕಲ್ ತರಿಸೋಣ, ಅದು ಸೆಟ್ಟಾಗಿಲ್ಲ, ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ವಾಪಸ್ ಕಳ್ಸೋಕೆ ಇಲ್ಲೇ ಇಟ್ಟಿದ್ದೀವಿ. ಇವತ್ತು ಬರ್ತಾರೆ, ತಗೊಂಡು ಹೋಗ್ತಾರೆ. ಹಾಂ, ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ನೋಡುವ. ನಮ್ಮ ಮಮ್ಮಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗಿದ್ದಾರೆ ನೋಡಿ. ಓಕೆ, ಇವತ್ತು ವೆನ್ಸ್ಡೇಗೆ ಆಯ್ತು, ವೆನ್ಸ್ಡೇ. ಸೊ ನಮ್ಮ ಮನೆಯಲ್ಲಿ ಯೂಶ್ವಲಿ 3 ಡೇಸ್ ನಾನ್ ವೆಜ್ ತಿಂತೀವಿ, ವೆನ್ಸ್ಡೇ, ಫ್ರೈಡೇ ಆ್ಯಂಡ್ ಸಂಡೇ. ಅದು ನಮ್ಮ ಮನೆಯಲ್ಲಿ ಮಾತ್ರ. ನಾನು ಎವ್ರಿ ಡೇ ತಿಂತೀನಿ. ಸೊ ಒನ್ಸ್ ಕೇಳಿದ್ದೆ, ಡೋಂಟ್ ಬ್ರಿಂಗ್ ಗಾಡ್ ಟು ದ ಕಿಚನ್ ಲೆವೆಲ್ ಅಂತ. ಸೊ ಅದಕ್ಕೆ ಈ ದಿನ ತಿನ್ನಬಾರ್ದು, ಈ ದಿನ ತಿನ್ಬೇಕು ಆ ಥರ ಏನಿಲ್ಲ, ನಾನು ಎವ್ರಿ ಡೇ ತಿಂತೀನಿ. ಆ್ಯಂಡ್ ಸ್ಯಾಟರ್ಡೇ ಮಾತ್ರ ನನಗೊಂಚೂರು ಅದು ದೇವ್ರ ಬಗ್ಗೆ ಅಂತಲ್ಲ, ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು, ಅದರಿಂದ ಸ್ಯಾಟರ್ಡೇಸ್ ತಿನ್ನಲ್ಲ. ಅದು ಬಿಟ್ಟರೆ ಎವ್ರಿ ಡೇ ತಿಂತೀನಿ. ಆ್ಯಂಡ್ ಇವತ್ತು ನಮ್ಮಮ್ಮ ನೋಡಿ ಸ್ಪೆಷಲ್ಸ್ ಏನು ಮಾಡಿದ್ದಾರೆ ಅಂತ. ಸ್ಪೆಷಲ್ಸ್ ಬಿರಿಯಾನಿ ಜೊತೆಗೆ ಎಗ್ಗು, ಜೊತೆಗೆ ಫಿಶ್ ಕಬಾಬ್. ಕ್ರೇಜಿ ಅಲ್ಲ, ಬೆಳಗ್ಗೆ ಫುಲ್ ಸ್ಪೆಷಲ್ಸ್ ನಮ್ಮ ಹೋಟೆಲ್ ಇದು ಮಾಡಿದ್ದಾರೆ. ಸೊ ನಮ್ಮಮ್ಮ ಮಾಡ್ದಂಗೆ ಬೇರೆ ಯಾರು ಮಾಡಲ್ಲ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ, ಯಾರಾದಿದ್ದರೆ ಕಮೆಂಟ್ ಹಾಕಿ. ಸೊ ದ ಸೀನ್ ಹೇಳ್ತೀನಿ ಏನಂದರೆ, ಯೂಶ್ವಲಿ ನಮ್ಮಮ್ಮ 12 hours ವರ್ಕ್ ಮಾಡೋದು. ಮಾರ್ನಿಂಗ್ 8:30 ಅವ್ರು ನೈಟ್ 8:30 ಕೆಲಸ ಮುಗಿಯುತ್ತೆ. ಆ್ಯಂಡ್ 8:30 ಕೆಲಸ ಮುಗಿದ್ಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗಿಬಿಟ್ಟಿರುತ್ತೆ. ಯಾಕಂದರೆ ಅಲ್ಲಿಂದ ಅವರು MG ರೋಡಿಂದ 10:30ಗೆ ಬಂದು 10:30ಗೆ ಅಡುಗೆ ಮಾಡಿ ನೈಟ್ ಎಲ್ಲರೂ ತಿಂದಾದ್ಮೇಲೆ ಮತ್ತೆ ಅಲ್ಲ ನೈಟೇ ವೆಸಲ್ಸ್ ವಾಶ್ ಮಾಡಿ ಮತ್ತು ಮಲ್ಕೊಳ್ಳೋ ಅಷ್ಟರಲ್ಲಿ ಒಂದು ಆಲ್ಮೋಸ್ಟ್ 12:30 ಆಗುತ್ತೆ. 12:30 ಆಗುತ್ತೆ. ಮತ್ತು ಬೆಳಗ್ಗೆ ಎದ್ದು 4:30 ಇಲ್ಲ 5ಗೆ ಎದ್ದು ಮನೆಯೆಲ್ಲ ಒರೆಸಿ, ಮನೆಯೆಲ್ಲ ಕ್ಲೀನ್ ಮಾಡಿ, ಆಚೆ ರಂಗೋಲಿ ಎಲ್ಲ ಹಾಕಿ ಈ ಥರ ಸ್ಪೆಷಲ್ಸ್ ರೆಡಿ ಮಾಡ್ತಾರೆ. ಯಾರು ಮಾಡ್ತಾರೆ ಈ ಥರ? ಬೆಳಗ್ಗೆನೇ ಬಿರಿಯಾನಿ ಯಾರು ಮಾಡ್ತಾರೆ ಬ್ರೇಕ್ಫಾಸ್ಟ್ಗೆ? ಬಿರಿಯಾನಿ, ಫಿಶ್ ಕಬಾಬು ಆ್ಯಂಡ್ ಮೊಟ್ಟೆ ಎಲ್ಲನೂ ಬೆಳಗ್ಗೆ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ. ಐ ಫೀಲ್ ಸೋ ಬ್ಲೆಸ್ಡ್. ಈ ಥರ ಎಲ್ಲ ಅಮ್ಮ ರೆಡಿ ಮಾಡಿಕೊಡ್ತಾರೆ ನಮಗೆ ಅಂತ. ಆ್ಯಂಡ್ ನಮ್ಮ ಮನೆಯಲ್ಲಿ 5 ಜನ ಇದ್ದೇವೆ. 5 ಜನಕ್ಕೆ ಬ್ರೇಕ್ಫಾಸ್ಟು, ಆ್ಯಂಡ್ ನಮ್ಮ ಅಮ್ಮಂಗೆ ಲಂಚು, ನಮ್ಮ ಅಪ್ಪಂಗೆ ಲಂಚು, ನಮ್ಮ ಅಣ್ಣಂಗೆ ಲಂಚು, ಆ್ಯಂಡ್ ಇನ್ನೊಬ್ಬ ನನ್ನ ಮಚ್ಚ ಇದ್ದಾರೆ, ನಮ್ಮ ಅತ್ತೆ ಮಗ, ಅವ್ರಿಗೂ ಲಂಚ್. ಸೊ ಇಷ್ಟು ಜನಕ್ಕೆ ಪ್ರಿಪೇರ್ ಮಾಡೋಗ್ತಾರೆ. ಆರ್ಟ್ಸ್ ಆಫ್ ಟು ಅವರ್ ಏನಂತಾರೆ, ಏನು ಹೇಳ್ಬೋದು ಇದಕ್ಕೆ, ಕೆಪಬಿಲಿಟಿ ಅನ್ಬೋದು ಮೋಸ್ಟ್ಲಿ. ಸೊ ಇಷ್ಟೊಂದು ಕಷ್ಟಪಡ್ತಾರೆ ಅವರು. ಕ್ರೇಜಿ ಗೈಸ್, ಕ್ರೇಜಿ. ಅದಕ್ಕೆ ನಾವು ಇವಾಗ ಹಿಂಗಿರೋದು, ಇಷ್ಟು ಕಷ್ಟಪಟ್ಟಿರೋದಕ್ಕೆ. ಇನ್ನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದಕ್ಕೆ ಕೈನೋ ಬಂತು. ಇನ್ಮೇಲೆ ಇಷ್ಟೆಲ್ಲ ಮಾಡಿರೋರಿಗೆ ನಾವು ಇನ್ನೂ ಚೆನ್ನಾಗಿ ನೋಡ್ಕೊಬೇಕು, ಅದಕ್ಕೆ ಇನ್ನೊಳ್ಳೆ ಟೈಮ್ ಬರುತ್ತೆ. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ ಹೇರ್ ಕಟ್ಗೆ ಪಟ್ ಅಂತ. ಲೆಟ್ಸ್ ಗೋ.
ಗೈಸ್ ನನ್ನ ಫೋನಲ್ಲಿ ಚಾರ್ಜ್ ಇಲ್ಲ, ಅದಕ್ಕೆ ಚಾರ್ಜ್ ಹಾಕಬೇಕು. ನೋಡಿ 12 ಗಂಟೆ ಆಗಿದೆ. ಸೊ 12 ಗಂಟೇಲಿ ನಮ್ಮ ಮೀಲ್ ರೆಡಿ, ಬಿರಿಯಾನಿ ವಿತ್ ಫಿಶ್ ಕಬಾಬ್. ಸೊ ಬೆಳಗ್ಗೆ ಬಿರಿಯಾನಿ ಬ್ಯಾಟಿಂಗ್ ಮಾಡೋಣ, ತಿನ್ಕೊಂಡು ಹೋಗುವ. ಲೆಟ್ಸ್ ಗೋ. ಸೈಕಲ್ ಇನ್ಸ್ಟಾಲ್ ಮಾಡೋದು ಬಂದರು. ಇವಾಗ ಸೈಕಲ್ ಇನ್ಸ್ಟಾಲ್, ಆ್ಯಕ್ಚುಲಿ ಇದು ರಿಟರ್ನ್ ಅಂದ್ಕೊಂಡಿದ್ದೆ, ಇಲ್ಲ ಅವರು ಹೊಸ್ದಾಗಿರೋ ತರಿಸಿರೋ ಸೈಕಲ್ನ ಅವರೇ ಫಿಟ್ ಮಾಡ್ತಾರಂತೆ. ನೋಡೋಣ, ಸ್ವಲ್ಪ ತಿಂದ್ಬಿಟ್ಟು ಫೈನಲಿ ಫುಲ್ ಎಲ್ಲ ಫಿಟ್ ಮಾಡಿಕೊಟ್ಬಿಟ್ಟು ಹೋದರು. ನೋಡಿ ಹಿಂಗಿದೆ ಇವಾಗ ಹೊಸ ಸೈಕಲ್, ಹಿಂಗಿದೆ ವೈಟ್ ಕಲರು. ಲಾಸ್ಟ್ ಟೈಮ್ ಒಂದು ತರಿಸಿದ್ವಿ, ಅದು ಆ್ಯಕ್ಚುಲಿ ಚೆನ್ನಾಗಿರಲಿಲ್ಲ. ಚೆನ್ನಾಗಿದೆ ಒಂಥರ ನೋಡೋಕ್ಕೆ, ಆ್ಯಂಡ್ ಏರ್ ನೋಡಿ ಫುಲ್ ಇಲ್ಲ, ಮತ್ತೆ ಹಾಕ್ಸ್ಬೇಕು. ನೋಡೋಣ, ಕವರ್ ಹಂಗೆ ಅಲ್ಲಿ ಬಿಚ್ಚಿಲ್ಲ, ಗಲೀಜಾಗ್ಬಿಡುತ್ತೆ, ವೈಟ್ ಅನ್ಸುತ್ತೆ. ನೋಡೋಕ್ಕೂ ಚೆನ್ನಾಗಿದೆ. ಗೈಸ್ ಬ್ರೇಕ್ಫಾಸ್ಟ್ ಆಯಿತು, ಆ್ಯಂಡ್ ನಮ್ಮ ಸೈಕಲ್ಲು ತಂದು ಒಳಗೆ ನಿಲ್ಲಿಸ್ಬಿಟ್ಟೆ. ಚೆನ್ನಾಗಿ ಕಾಣಿಸ್ತಿದೆ, ಒಂಥರ ಕ್ರೇಜಿ ಆಗಿದೆ, ಒಂಥರ ಬಿಟ್ವೀನ್ ಸೈಕಲ್ ಥರ ಇದೆ. ಸೊ ಬನ್ನಿ ಹೋಗೋಣ. ಫಸ್ಟು ಏರ್ ಕಟ್ ಮಾಡಿಸ್ಬೇಕು. ಸೊ ನಾನು ಇನ್ನೂ ಕನ್ಫ್ಯೂಷನ್ ಇದ್ದೀನಿ, ಲಾಂಗ್ ಏರ್ಸ್ ಬಿಡಲ ಇಲ್ಲ ಶಾರ್ಟ್ ಏರ್ಸೇ ಇಲ್ಲ ಅಂತ. ಮೊನ್ನೆ ಒಂದು ಪೋಲ್ ಹಾಕಿದೆ ಇನ್ಸ್ಟಾಲಿ. ಸೊ ಆಲ್ಮೋಸ್ಟ್ ಎಲ್ಲರೂ 63% ಏನೋ ಶಾರ್ಟ್ ಏರ್ಸ್ ಅಂದಿದ್ದಾರೆ, 36% ಲಾಂಗ್ ಏರ್ಸ್ ಅಂತ ಹೇಳಿದ್ದಾರೆ. ಬಟ್ ನಾವು ಯಾವಾಗಲೂ ಎ ಸಿಲಿ ವರ್ಕ್ ಮಾಡೋದ್ರಿಂದ ಮತ್ತೆ ಕೂದಲು ಇದಾಗುತ್ತೆ, ಅದರಿಂದ ನೋಡೋಣ ಏನು ಮಾಡ್ಬೋದು ಅಂತ. ಅದಕ್ಕೆ ಇವಾಗ ಹೇರ್ ಕಟ್ ಮಾಡಿಸ್ಕೊಂಡು ಹೋಗಿ ಬರೋಣ. ಆಯ್ತು ನೋಡಿ, ಹಳೆ ಸೈಕಲ್ದೆಲ್ಲ ಹಿಂಗೆ ನಿಂತಿದೆ. ಆ್ಯಂಡ್ ನಮ್ಮ ಅಯ್ಯೋ ಟ್ರಾನ್ಸ್ಫರ್ ಮೋಟರ್ ಹಾಕಿತ್ತು, ಅದನ್ನ ನೋಡೋಕ್ಕೆ ಮೇಲೆ ಹೋಗ್ತಿದ್ದೆ. ನೋಡಿ ರೋಸ್, ನಮ್ಮನೆ ರೋಸ್ ಕ್ರೇಜಿ ಇದೆ. ಯಾವುದೋ ಪ್ಲ್ಯಾಂಟ್ ಹಾಕಿದರೆ ಕರೆಕ್ಟಾಗಿ ಬಂದಿಲ್ಲ, ಅನ್ಫಾರ್ಚುನೇಟ್ಲಿ. ಇಷ್ಟೇ, ಜಾಸ್ತಿ ವೇಸ್ಟ್ ಆಗಿಲ್ಲ. ಸೊ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು 3 ಇಯರ್ಸ್ವರೆಗೂ ಲಾಂಗ್ ಏರ್ಸ್ ಬಿಟ್ಟಿದ್ದೆ. ಆವಾಗ ಹೇರ್ಸ್ಗೆ ಹ್ಯಾಟ್ ಹಾಕ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಇದು ಏನು ಗೊತ್ತಾ, ಸ್ಟಾರ್ಟಿಂಗ್ ಸ್ಟ್ರಗಲ್ಸ್ ಅಂತಾರಲ್ಲ, ಹಿಂಗೆ ಲಾಂಗ್ ಏರ್ಸ್ ಬರೋವರೆಗೂ ಅಷ್ಟೇ ಥರ ಆಗುತ್ತೆ. ಒಂದ್ಸರಿ ಒಂಚೂರು ಲೆಂತ್ ಆದಮೇಲೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೆ ಸ್ಟಿಲ್ ಥಿಂಕಿಂಗ್, ನೋಡೋಣ ಅಲ್ಲೋಗಿ ಕೂತ್ಕೊಂಡು ಏನು ಅನಿಸಿದ್ರೆ ಅದು ಮಾಡಿಸ್ಬಿಡ್ತೀನಿ. ಲೆಟ್ಸ್ ಗೋ. ಗೈಸ್, ನಮ್ಮ ಅಮ್ಮ ಫೋನ್ ಮಾಡಿದರು. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಯಾಕೆ ಅಂದರೆ, ಸೊ ಪ್ಲ್ಯಾನ್ ಯಾಕೆ ಕ್ಯಾನ್ಸಲ್ ಆಯಿತು ಅಂದರೆ, ನಮ್ಮ ಅಮ್ಮಂಗೆ ನಮ್ಮ ಹಳೆ ಏರಿಯಾದಲ್ಲಿ ಒಂದು ಕಡೆ ಕಬಾಬ್ ಮಾಡ್ತಾರೆ, ಅದಂದರೆ ಸಖತ್ ಇಷ್ಟ. ಸೊ ನೈಟೋಗಿ ಅದನ್ನ ತರಬೇಕು. ಅದಕ್ಕೆ ಏನು ಮಾಡೋದು ಅಂದರೆ, ಇವಾಗ ಹೋದರೆ ಇಲ್ಲಿಂದ ಯಾವುದೋ ಊರಿಗೆ ಹೋದಂಗಿರುತ್ತೆ. ಸೊ ಅದಕ್ಕೆ ಇವಾಗ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡು ಮತ್ತೆ ಹಳೆ ಏರಿಯಾಗೆ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡೋಣ ಅಂದರೆ, ನೈಟೇ ಬರಬೇಕಾದ್ರೆ ಕಬಾಬ್ ತಗೊಬಂದು ಹಂಗೆ ಹೇರ್ ಕಟ್ ಮಾಡಿಸ್ಕೊಂಡು ಹಂಗೆ ಕಬಾಬ್ ಕೊಟ್ಟು ಸ್ನಾನ ಮಾಡ್ಕೊಂಡು ಹಂಗೆ ಆಫೀಸ್ಗೆ ಹೋಗ್ಬೋದು. ಸೊ ಇಟ್ಸ್ ಅ ನ್ಯೂ ಪ್ಲ್ಯಾನ್. ಸೊ ಅಲ್ಲಿವರೆಗೂ ನನ್ನ ವೀಡಿಯೋಸ್ ಒಂಚೂರು ಇದೆ, ಅದು ಎಡಿಟ್ ಮಾಡ್ಕೊಂಬಿಡೋಣ. ನೈಟ್ ಕಂಟಿನ್ಯೂ ಮಾಡ್ತೀನಿ ಹಂಗೆ ಹೋಗ್ಬೇಕಾರೆ. ಗೈಸ್, ಪ್ಲ್ಯಾನ್ ಮತ್ತೆ ಚೇಂಜ್ ಆಯಿತು. ಸೊ ಹಾಗೆ ನಮ್ಮ ಅಣ್ಣನ ಡ್ರಾಪ್ ಮಾಡಬೇಕಿತ್ತು. ಅದಕ್ಕೆ ಮತ್ತೆ ಯಾರು ಮನೆಗೆ ಹೋಗ್ತಾರೆ ಅಂತ ಅಲ್ಲಿಂದ ಹೊರಟು ಇವಾಗ ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ನಾನು ಬಂದಿರೋದು ಅವ್ರಿಗೆ ಗೊತ್ತಿಲ್ಲ. ಸರ್ಪ್ರೈಸ್ ಕೊಡೋಣ, ರಿಯಾಕ್ಷನ್ಸ್ ಹೆಂಗಿರುತ್ತೆ ನೋಡೋಣ. ಲೆಟ್ಸ್ ಗೋ. ಯಾರಿದು ಕಲ್ಲಿ? ಯಾರಿದು? ಯಾರಿದ್ದಾರೆ ಮನೆಯಲ್ಲಿ? ಗೈಸ್, ಇವಾಗ ಹೊರಟಿದ್ದೆ ಹೇರ್ ಕಟ್ಗೆ. ಇವಾಗ ನಮ್ಮ ಜೊತೆ ಧೃತಿ ಬರ್ತಾವಲ್ಲ, ಧೃತಿ కరకుండా ఇలా ఎంగైతే వసా ఫోను ఇంకా ముందు పోవాలని ఏం చేస్తావు సార్? అది ఎక్కడ తగలిపోయేది అవన్నీ ఏం చేస్తావు? ఇచ్చేస్తావా? అన్నీ కొన్ని దినాలు చూసేసి ఇచ్చేస్తావు? తక్కువకి ఇచ్చేస్తావా? ಅಲ್ಲ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ನೀ ಹೋಗೋಣ ಹೇರ್ ಕಟ್ಗೆ. ಇವಾಗ ಧೃತಿಗ ಕಟಿಂಗ್ ಮಾಡಿಸ್ಲಾ?
ನೀವು వాళ్ళకి ఇచ్చేసి వాళ్ళు ನೀವು ಗೊತ್ತದೆ. ಗೈಸ್ ನಾನು ಧೃತಿ ಹೋಗ್ತಾ ಇದ್ದೀವಿ. ಹಾಯ್ ಅನ್ನೋ ಧೃತಿ. ಹಾಯ್ ಗೈಸ್. ಗೈಸ್ ಇಲ್ಲೇ ಏರಿಯಾ ಒಳಗೆ, ಅದಕ್ಕೆ ಹೆಲ್ಮೆಟ್ ಹಾಕಿಲ್ಲ. ಆರಾಮಾಗಿ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಗೈಸ್ ಅಕ್ಕ ಮನೆಯಿಂದ ಹೊರಟು ಇವಾಗ ನಾವು ಬಂದಿದ್ದೀವಿ ನಮ್ಮ ಸಲೂನ್ಗೆ. ಲಾಸ್ಟ್ ಟೈಮ್ ಪ್ರಮೋಷನ್ ಮಾಡಿದ್ದೆ, ಅದು ಯಾರ್ದಲ್ಲ ತಮ್ಮಂದೆ. ಸೊ ಇದೇ ಅಂಗಡಿ ನೋಡಿ. ಇವಾಗ ಇಲ್ಲೇ ಇನ್ನು ಫ್ರಂಟ್ ಮಾತ್ರ ಜಾಸ್ತಿ ಆಗಿದೆ, ಬ್ಯಾಕ್ ಕಟ್ ಮಾಡಿಸ್ತಿಲ್ಲ, ಗೊತ್ತಿಲ್ಲ. ಏಡ್ಸ್ತಾವ ಅದೇನಾದ್ರು ಕೊಟ್ಟು ಏಮಂದ ಈಗ. ಗೈಸ್ ನಾನು ಹೇರ್ ಕಟ್ ಮಾಡಿಸೋದು ಸುಮ್ಮನೆ ಕೂತಿರಬೇಕು ಇವಳು, ಅದಕ್ಕೆ ಅವಳಿಗೋಸ್ಕರ ನೋಡಿ ನಾನು ಹೊಟ್ಟೆ ಯಾವ್ದು ಬೇಕು. 1 2 ಅಷ್ಟೇ. ಇಲ್ಲಿ 3 ಸಾಕಾ? ಸೊ ಬನ್ನಿ ಕಟ್ ಅಂತ ಹೇರ್ ಕಟ್ ಮಾಡಿಸಿ ಹೋಗುವ ಇವಾಗ. ಓಯ್ ಗೈಸ್ ಫೈನಲಿ ನನ್ನ ಹೇರ್ ಕಟ್ ಮುಗೀತು. ನಾವಿವತ್ತು ಮಾಡ್ತಿರೋದು ಟಾಕ್ಸಿಕ್ ಹೇರ್ ಸ್ಟೈಲು. ಸೊ ಫುಲ್ ಹಿಂಗಿದೆ ಆ್ಯಂಡ್ ಹಿಂದೆ ಎಲ್ಲ ಈ ಥರ ಇದೆ. ಸೊ ಫೋಟೋಸ್ ಹಾಕ್ತೀನಿ, ಯಾವ ಥರ ಬರುತ್ತೆ ಅಂತ ನೋಡಿ ಕಮೆಂಟ್ ಮಾಡಿ. ಆ್ಯಂಡ್ ಈ ಶಾಪ್ ಇರೋದು ಲೈಫ್ ಸ್ಟೈಲ್ ಹೇರ್ ಸಲೂನ್ ಅಂತ. ಇದಿರೋದು ಆಲ್ಮೋಸ್ಟ್ ಈ ಕಡೆ ಹೋದರೆ ನೆಲಗೇದ್ರನಹಳ್ಳಿ, ಆ್ಯಂಡ್ ಈ ಕಡೆ ಹೋದರೆ ಯಾವ್ದಂತಾರೆ ಚಿಕ್ಕಬಳ್ಳಾಪುರ ಕಡೆ ಬರುತ್ತೆ. ಸೊ ಚಿಕ್ಕಬಿದ್ರೆ ಕಾಲ್ ಕಡೆ ಬರುತ್ತೆ. ಸೊ ನೀವು ಈ ಶಾಪಿಗೆ ಬರಬೇಕಂದ್ರೆ ಆರಾಮಾಗಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ಮೇನ್ ರೋಡಲ್ಲೇ ಇದೆ ಶಾಪು. ಆ್ಯಂಡ್ ಈ ಥರ ಇದೆ ಕಾರ್ನರಲ್ಲಿ. ನಿಮಗೂ ಇದೇ ಥರ ಹೇರ್ ಸ್ಟೈಲ್ಸ್ ಬೇಕಂದರೆ ವಿಸಿಟ್ ಮಾಡಿ. ಆ್ಯಂಡ್ ಈ ಥರ ಎಷ್ಟೊಂದು ಹೇರ್ ಸ್ಟೈಲ್ಸ್ ಇದೆ. ಆ್ಯಂಡ್ ಇದು ನಮ್ಮದೇ ಶಾಪು. ಒಳ್ಳೊಳ್ಳೆ ಹೇರ್ ಕಟ್ಗೆ ವಿಸಿಟ್ ಮಾಡಿ. ಆ್ಯಂಡ್ ನಮ್ಮಮ್ಮ ಇವರೇ ಇರ್ತಾರೆ ಶಾಪಲ್ಲಿ, ಆ್ಯಂಡ್ ಅವ್ರ ಮಗ ಇಬ್ಬರು ನಡ್ಸ್ಕೊಂಡು ಹೋಗ್ತಿರೋದು. ಫುಲ್ ಅಫೋರ್ಡೆಬಲ್ ಇದೆ. ಆ್ಯಂಡ್ ಇಲ್ಲಿದೆ ಇದು ಎಲ್ಲ ನಮ್ಮ ಮೆನು ಇದೆಲ್ಲ ನೋಡಿ. ಇಷ್ಟು ಥರ ಕಾಂಬೋ ಆಫರ್ ಎಲ್ಲ ಇದೆ. ಅಫೋರ್ಡಬಲ್ ಪ್ರೈಸಸ್ಗೆ ಬಂದು ನಿಮ್ಮ ಪ್ರೊಫೆಷ್ನಲ್ಲಾಗಿ ಹೇರ್ ಕಟ್ ಮಾಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಡೋಗಿ. ದಿಸ್ ಈಸ್ ಹೌ ಐ ಸ್ಪೆಂಡ್ ಮೈ ಡೇ. ಕ್ರೇಜಿ ಆಗಿತ್ತು. ಇನ್ನು ಸ್ವಲ್ಪ ಫೋಟೋಸ್ ತೊಗೊಂಡು ಹೋಗುವ. ಗೈಸ್ ಫೈನಲಿ ಮನೆಗೆ ರೀಚ್ ಆದೆ. ಆ್ಯಂಡ್ ನನ್ನ ಹೇರ್ ಸ್ಟೈಲ್ ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕ್ಬಿಡಿ. ಆ್ಯಂಡ್ ನಿಮಗೂ ಇದೇ ಥರ ಅಫೋರ್ಡಬಲ್ ಪ್ರೈಸಲ್ಲಿ ಪ್ರೊಫೆಷ್ನಲ್ಗೆ ಹೇರ್ ಕಟ್ ಬೇಕಂದರೆ ನಾನು ಅಡ್ರೆಸ್ ಕಳಿಸಿರ್ತೀನಿ. ಆ್ಯಂಡ್ ನೀವು ಗೂಗಲ್ ಮ್ಯಾಪ್ಸಲ್ಲಿ ಹಾಕ್ಬೋದು, ಅದು ಲೊಕೇಶನ್ ಸಿಗುತ್ತೆ. ಸೊ ಹೋಗಿ. ಆ್ಯಂಡ್ ನನ್ನ ಕಡೆಯಿಂದ ಹೋದ್ರೆ ಇನ್ನೂ ಖುಷಿ ಆಗುತ್ತೆ. ಸೊ ಅಂದ್ರಳ್ಳಿ, ನೆಲಗೇದ್ರನಹಳ್ಳಿ ಆ್ಯಂಡ್ ಚಿಕ್ಕಬಿದ್ರಕಲ್ಲು ಅತ್ತ ಸುತ್ತ ಇರೋರು ಈಸಿಯಾಗಿ ಹೋಗಿ ಒಳ್ಳೆ ಹೇರ್ ಕಟ್ ಮಾಡಿ ಒಂದು ಒಳ್ಳೆ ಗ್ರೇಟ್ ಟೈಮ್ನ ಸ್ಪೆಂಡ್ ಮಾಡಿ ಬರ್ಬೋದು. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ವ್ಲಾಗ್. ಈ ವ್ಲಾಗ್ ಇಲ್ಲಿ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್.